ನಮಸ್ತೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಅರ್ಲಿ ಸ್ಟೇಜ್ ಪ್ರೆಗ್ನೆನ್ಸಿಯಲ್ಲಿ ಮಾವಿನ ಹಣ್ಣನ್ನು ತಿನ್ನಬೇಕಾ ಅಥವಾ ತಿನ್ನಬಾರ್ದಾ ಅಂತ ನೋಡೋಣ. ಇದು ಮಾವಿನ ಹಣ್ಣಿನ ಸೀಸನ್ನು. ಇದನ್ನು ನೋಡಿದ್ರೇ ಬಾಯಲ್ಲಿ ನೀರಿರುತ್ತೆ. ಹಾಗಾದರೆ ಈ ಗರ್ಭಿಣಿಯರು ಇದನ್ನು ತಿಂದರೆ ಸೇಫಾ ಅಥವಾ ಅನ್ಸೇಫಾ ಅಂತ ನೋಡೋದಾದರೆ ಇದು ಸೇಫ್ ಅಂತಾನೆ ಹೇಳ್ಬೋದು. ಯಾಕಂದರೆ ಈ ಮಾವಿನ ಹಣ್ಣಿನಲ್ಲಿ ಹೇರಳವಾಗಿರುವಂತಹ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ ಮತ್ತು ಪೊಟ್ಯಾಷಿಯಂ ಲೆವೆಲ್ ಕೂಡ ಇರುತ್ತೆ. ಹಾಗೆ ಇದರಲ್ಲಿ ಹೇರಳವಾಗಿರೋ ಫೈಬರ್ ಅಂಶ ಕೂಡ ಇದೆ. ಹಾಗಾದರೆ ಈ ಮಾವಿನ ಹಣ್ಣಿನಲ್ಲಿರುವಂತಹ ವಿಟಮಿನ್ ಎ ಮಗುವಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಕೊಡೋದ್ರ ಜೊತೆಗೆ ಮಗುವಿನ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಮಗುವಿನ ಬೋನ್ನ ಗ್ರೋತ್ ಮಾಡಿ ಇಮ್ಯುನಿಟಿ ಸಿಸ್ಟಮನ್ನು ಕೂಡ ಬೂಸ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಡಿ ಕೂಡ ಇದೆ. ಈ ವಿಟಮಿನ್ ಡಿ ಅನ್ನೋಂಥದ್ದು ಮಗುವಿಗೆ ಮಾತ್ರ ಅಲ್ಲದೆ ತಾಯಿಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಇದರಲ್ಲಿ ಇರುವಂತಹ ಫೈಬರ್ನ ಅಂಶ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಹಾಗಾದರೆ ಇನ್ನು ಈ ಮಾವಿನ ಹಣ್ಣನ್ನು ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ನೋಡ್ತಾ ಬರೋಣ. ಈ ಮಾವಿನ ಹಣ್ಣು ಅಂದರೆ ಇದರಲ್ಲಿ ತುಂಬಾ ಹೈ ಕ್ಯಾಲೋರಿ ಇರುತ್ತೆ. ಹಾಗೆ ಸಿಹಿಯಾದ ಅಂಶ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಗರ್ಭಿಣಿಯರು ಬೆಳಗ್ಗೆ ತಿಂಡಿ ಜೊತೆಗೆ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ತಿಂದರೆ ತುಂಬಾ ಒಳ್ಳೆಯದು. ಇನ್ನು ಇದನ್ನು ನಾವು ನೈಟ್ ತಿನ್ನಬೇಕು ಅಂತಂದರೆ ಇದರಲ್ಲಿ ತುಂಬ ಹೈ ಕ್ಯಾಲೋರಿ ಇರೋದ್ರಿಂದ ಇಮಿಡಿಯೇಟಾಗಿ ತೂಕ ಹೆಚ್ಚಳ ಆಗಬಹುದು. ಹಾಗೆ ಈ ಮಾವಿನ ಹಣ್ಣನ್ನು ಎಲ್ಲರೂ ಕೂಡ ತಿನ್ಬೋದು. ಆದರೆ ಯಾರಿಗೆಲ್ಲ ಈ ಶುಗರ್ ಇರುತ್ತೆ ಅಥವಾ ತುಂಬಾ ಒಬೇಸಿಟಿ ಇರುತ್ತೆ ಅಥವಾ PCOD, PCOS ನಂತಹ ಸಮಸ್ಯೆ ಇರುತ್ತೆ, ಅವರೆಲ್ಲ ಈ ಹಣ್ಣನ್ನು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾವಿನ ಹಣ್ಣನ್ನು ಹೇಗೆ ತಿನ್ನಬೇಕು ಅಂತಂದರೆ ಯಾವುದೇ ರೀತಿ ಇದರಲ್ಲಿ ಜ್ಯೂಸ್ ಮಾಡೋದಾಗಲಿ ಅಥವಾ ಹನಿಯನ್ನು ಸೇರಿಸೋದಾಗಲಿ ಮಾಡಬಾರ್ದು. ಯಾಕಂತಂದರೆ ಮಾವಿನ ಹಣ್ಣಲ್ಲಿ ಸಿಗುವಂತಹ ಅನೇಕ ಸತ್ವಗಳು ಕೂಡ ಇದರಿಂದ ದೂರ ಆಗ್ಬೋದು. ಹಾಗಾದರೆ ಈ ಮಾವಿನ ಹಣ್ಣನ್ನು ಹೇಗೆ ತಿನ್ನಬೇಕು ಅಂದರೆ ಅದು ಹೇಗೆ ಇರುತ್ತೋ ಅಥವಾ ಇಡಿಯಾಗಿ ಅಥವಾ ಪೂರ್ತಿಯಾಗಿ ನಾವು ಇದನ್ನು ಏನು ಮಾಡ್ಬೋದು ಅಂದರೆ ಸೇವನೆ ಮಾಡ್ಬೋದು. ಹಾಗಾದರೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿರುವಂತಹ ಒಂದು ಮಾವಿನ ಹಣ್ಣನ್ನು ಮಾತ್ರ ನಾವೇನು ಮಾಡ್ಬೋದು, ತಿನ್ನಬಹುದು. ಹಾಗೆ ಈ ಮಾವಿನ ಹಣ್ಣನ್ನು ಗರ್ಭಿಣಿಯವರು ತಿನ್ನೋದ್ರಿಂದ ಚೆನ್ನಾಗಿ ಉಪ್ಪು ನೀರಿನಲ್ಲಿ ತೊಳೆದು ಇದನ್ನು ತಿನ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾವಿನ ಹಣ್ಣಿನಿಂದ ಆಗುವಂತಹ ಉಪಯೋಗಗಳನ್ನು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.